ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 38 ಬಿ ಯನ್ನ ಗಮನಿಸಿ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ನಿಷೇಚನದ ನಂತರ. ಇಲ್ಲಿ ನಿಷೇಚನ ಅಂದ್ರೇನು? ಹೂವಿನಲ್ಲಿ ಗಂಡು ಭಾಗ ಮತ್ತೆ ಹೆಣ್ಣು ಭಾಗ ಇರ್ತದೆ. ಗಂಡು ಭಾಗದಿಂದ ಉತ್ಪತ್ತಿಯಾದಂತಹ ಗಂಡು ಲಿಂಗಾಣು ಹೆಣ್ಣು ಭಾಗದ ಅಂಡಾಶಯದಲ್ಲಿ ಅಂತಹ ಹೆಣ್ಣು ಲಿಂಗಾಣುವಿನ ಜೊತೆ ಸಂಯೋಗವನ್ನ ಹೊಂದಿ ನಿಷೇಚನವನ್ನ ಹೊಂದುತ್ತದೆ. ಈಗ ನಿಷೇಚನದ ನಂತರ ಏನೇನು ಬದಲಾವಣೆ ಹೂವಿನಲ್ಲಿ ಆಗ್ತದೆ ಅಂದ್ರೆ, ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಣು ಒಂದು ಇಲ್ಲಿ ಅಂಡಾಶಯದಲ್ಲಿ ಇದು ಒಂದು ಒರಟಾದ ಪದರ ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಹಣ್ಣಾಗಿ ರೂಪುಗೊಳ್ಳುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಪುಷ್ಪದಳ, ಪುಷ್ಪಪತ್ರ, ಶಲಾಕಾಗ್ರ, ಶಲಾಕನಳಿಕೆ, ಕೇಸರ ಇವೆಲ್ಲ ನೋಡಿ ಸುಕ್ಕಾಗಿ ಉದುರಿ ಹೋಗ್ತಾ ಇರುವಂತದ್ದು. ಈ ರೀತಿಯಾಗಿ ನಿಷೇಚನದ ನಂತರ ಹೂವಿನಲ್ಲಾಗುವಂತಹ ಬದಲಾವಣೆಗಳಾಗಿವೆ. ಥ್ಯಾಂಕ್ ಯು.